ಕೊರೋನಾ ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನ್ ಶರ್ಮಿತಾ ಶೆಟ್ಟಿ. ಎಂಎಲ್ಸಿ ಪುಟ್ಟಣ್ಣಗೆ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಟ್ವೀಟ್ ಮಾಡಿ ಎಂಎಲ್ಸಿ ಪುಟ್ಟಣ್ಣ ಅವರು ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಜ್ವರ ಇತ್ತು, ಗುರುವಾರ ಕೋವಿಡ್ ಟೆಸ್ಟ್ ನಾನು ಮಾಡಿಸಿದೆ, ಇದೀಗ ಪಾಸಿಟಿವ್ ಇರೋ ಬಗ್ಗೆ ನನಗೆ ಗೊತ್ತಾಗಿದೆ ಅಂತ ಮಾಜಿ ಎಂಎಲ್ಸಿ ಪುಟ್ಟಣ್ಣ ಅವರು ಹೇಳಿದ್ದಾರೆ. ಪಾಸಿಟಿವ್ ಇರೋದು ಕನ್ಫರ್ಮ್ ಆಗಿದೆ ಅಂತ ಅವರೇ ಖುದ್ದಾಗಿ ಟ್ವೀಟ್ ಅನ್ನು ಮಾಡಿದ್ದಾರೆ. ನಿನ್ನೆ ಆಸ್ಪತ್ರೆಗೆ ದಾಖಲಾಗಿದ್ರು ಪುಟ್ಟಣ್ಣ. ಮಾಸ್ಕ್ ಧರಿಸಿ, ನೀವು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಅನ್ನು ಮಾಡಿಕೊಂಡಿದ್ದಾರೆ. ಸಾರ್ವಜನಿಕರಲ್ಲಿ ಪುಟ್ಟಣ್ಣ ಈ ಮನವಿಯನ್ನ ಮಾಡಿಕೊಂಡಿದ್ದಾರೆ. ತುಂಬಾ ಜನಪ್ರತಿನಿಧಿಗಳಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ ಅವರ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆನೂ ಕೂಡ ಸ್ವಲ್ಪ ಅಂದ್ರೆ ಸೋರ್ಸ್ ಎಲ್ಲಿಂದ ಅಂತ ಸ್ವಲ್ಪ ಆತಂಕ ಇರುತ್ತೆ. ಯಾಕಂದ್ರೆ ಜನಪ್ರತಿನಿಧಿಗಳು ಅಂತಂದ್ರೆ ಸಹಜವಾಗಿ ಜನರ ಜೊತೆ ಬೆರೀತಾ ಇರ್ತಾರೆ. ಅವರ ಕಷ್ಟ ಕಾರ್ಪಣ್ಯ ಏನು, ಅವರ ಅಹವಾಲು ಏನು, ಇದನ್ನೆಲ್ಲ ದಿನನಿತ್ಯ ಕೇಳ್ತಾ ಇರ್ತಾರೆ. ಸೊ ಎಲ್ಲಿಂದ ಈ ಕೊರೋನಾ ಬಂತು ಅಂತ ಸ್ವಲ್ಪ ಹುಡುಕೋದು, ಆ ಸೋರ್ಸ್ ಹುಡುಕೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಾಜಿ ಎಂಎಲ್ಸಿ ಪುಟ್ಟಣ್ಣ ಅವ್ರಿಗೂ ಕೂಡ ಈಗ ಕೊರೋನಾ ಇದೆ ಅನ್ನೋದು ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸ್ವಲ್ಪ ಸಿಂಪ್ಟಮ್ಸ್ ಇತ್ತು, ಜ್ವರದಿಂದ ಬಳಲ್ತಾ ಇದ್ದೆ, ನಾನು ಗುರುವಾರ ಕೋವಿಡ್ ಟೆಸ್ಟ್ ಒಳಪಟ್ಟಿದ್ದೆ, ಇದೀಗ ಕನ್ಫರ್ಮೇಶನ್ ಸಿಕ್ಕಿದೆ, ಪಾಸಿಟಿವ್ ಬಂದಿರೋದ್ರಿಂದ ನಾನು ಶುಕ್ರವಾರ ಅಂದ್ರೆ ಆಸ್ಪತ್ರೆಗೆ ದಾಖಲಾಗಿದೆ. ನಿನ್ನೆ ಚಿಕಿತ್ಸೆ ಪಡಿತಾ ಇದ್ದೀನಿ. ದೇವರ ದಯ ಹಾಗೆಯೇ ನಿಮ್ಮ ಆಶೀರ್ವಾದದಿಂದ ಬೇಗ ಗುಣಮುಖನಾಗಿ ನಾನು ಬರ್ತೀನಿ ಅಂತ ನಂಬ್ಕೊಂಡಿದ್ದೀನಿ. ಎಲ್ಲರೂ ಮಾಸ್ಕ್ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಪಾಡಿ, ನೀವು ಮತ್ತು ನಿಮ್ಮ ಕುಟುಂಬದವರು ಸುರಕ್ಷಿತವಾಗಿರಿ ಅನ್ನೋ ಮೆಸೇಜ್ ಅನ್ನ ಅವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕೊಂಡಿದ್ದಾರೆ. ಇನ್ನೊಂದ್ ಕಡೆ ದಿನೇಶ್ ಗುಂಡೂರಾವ್ ಗನ್ ಮ್ಯಾನ್ಗೂ ಕೂಡ ಸೋಂಕು ಇದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ದಿನೇಶ್ ಗುಂಡೂರಾವ್ ಇಡೀ ಕುಟುಂಬಕ್ಕೆ ಈಗ ಸಂಕಷ್ಟ ಎದುರಾಗಿದೆ. ದಿನೇಶ್ ಗುಂಡೂರಾವ್ ಸೇರಿದಂತೆ ಕುಟುಂಬವನ್ನ ಈಗ ಕ್ವಾರಂಟೈನ್ ಮಾಡಲಾಗಿದೆ. ದಿನೇಶ್ ಗುಂಡೂರಾವ್ ಗನ್ ಮ್ಯಾನ್ಗೆ ಸೋಂಕು ಬಂದಿರೋದ್ರಿಂದ ಸಹಜವಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಈಗ ಆತಂಕ ಇದೆ. ಅಂದ್ರೆ ಸ್ಪ್ರೆಡ್ ಆಗಿರುತ್ತಾ ಏನು ಎತ್ತ, ಅಫ್ಕೋರ್ಸ್ ಕಾಂಟ್ಯಾಕ್ಟ್ ಬಂದಿರ್ತಾರಲ್ಲ, ಸೊ ಹಂಗಾಗಿ ಒಂಥರ ಆತಂಕ ಇದೆ. ಸೊ ಸದ್ಯಕ್ಕೆ ದಿನೇಶ್ ಗುಂಡೂರಾವ್ ಸೇರಿದಂತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಕ್ವಾರಂಟೈನ್ ಆಗಿದೆ. ಈಗ ಕೊರೋನಾ ಅಲ್ಲ, ಉಸಿರಾಟ ಸಮಸ್ಯೆಗೂ ಕೂಡ ಚಿಕಿತ್ಸೆ ಸಿಗ್ತಾ ಇಲ್ಲ. 13 ಆಸ್ಪತ್ರೆ ಅಲೆದಾಟ ಮಾಡಿದ್ರು ಕೂಡ, ಸುತ್ತಾಡಿದ್ರು ಕೂಡ ಚಿಕಿತ್ಸೆ ಸಿಗ್ತಾ ಇಲ್ಲ. ಚಿಕಿತ್ಸೆ ಸಿಗದೆ ಬಿನ್ನಿಪೇಟೆಯ ವೃದ್ಧೆ ಪಾಪ ಸಾವನ್ನಪ್ಪಿದ್ದಾರೆ. ಈಗ ಕೊರೋನಾ ಅಲ್ಲ, ನನಗೆ ಟೆಸ್ಟ್ ಮಾಡಿಸಿ ಅಥವಾ ನೆಗೆಟಿವ್ ಬಂದಿದ್ರು ಅಥವಾ ಟೆಸ್ಟೇ ಮಾಡಿಸಿಲ್ಲ, ನಂಗೆ ಉಸಿರಾಟದ ಪ್ರಾಬ್ಲಮ್ ಇದೆ, ಆಸ್ಪತ್ರೆಗೆ ಸೇರಿಸ್ಕೊಳ್ಳಿ ಅಂತ ಖುದ್ದಾಗಿ ರೋಗಿನೇ ಹೋಗಿ ಆಸ್ಪತ್ರೆ ಮುಂದೆ ನಿಂತ್ಕೊಂಡ್ರೆ ಆಸ್ಪತ್ರೆಯವರು ಒಂದೊಂದು ಸಬೂಬುಗಳನ್ನ ಹೇಳ್ತಿದ್ದಾರೆ, ನೆಪ ಹೇಳ್ತಾ ಇದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಪೇಷಂಟ್ ಅನ್ನ ಅಡ್ಮಿಟ್ ಮಾಡ್ಕೊಳ್ತಾ ಇಲ್ಲ. ಇದರಿಂದ ಸಮಸ್ಯೆ ಏನಾಗ್ತಾ ಇದೆ, ಈಗ ಬೇರೆ ಸಿಂಪ್ಟಮ್ಸ್ ಇದ್ರೆ ಓಕೆ, ಏನ್ಯಾವ್ ನಾವು ಬಚಾವ್ ಆಗ್ಬಹುದು, ಬದುಕಬಹುದು ಅಂತ ಒಂದಿರುತ್ತೆ ನಮ್ಗೆ. ಬಟ್ ಉಸಿರಾಟದ ಸಮಸ್ಯೆ ಆದ್ರೆ ಏನಾಗುತ್ತೆ, ಅದೊಂದು ಮೇಜರ್ ಅಂದ್ರೆ ಕಾಂಪ್ಲಿಕೇಶನ್ ಆದಂಗೆ ಅಲ್ಲಿಗೆ ಆಸ್ಪತ್ರೆಯವರು ಟ್ರೀಟ್ಮೆಂಟ್ ಅನ್ನ ತುರ್ತಾಗಿ ಕೊಡ್ಬೇಕಾಗುತ್ತೆ, ಇಮಿಡಿಯೇಟ್ ಆಗಿ ಕೊಡಬೇಕು. ಇಲ್ಲಿ 13 ಆಸ್ಪತ್ರೆ ಅಲ್ದಾಡಿದ್ರು ಕೂಡ ಚಿಕಿತ್ಸೆಗೆ ಎಲ್ಲ ಆಸ್ಪತ್ರೆಯವರು ನಿರಾಕರಿಸಿದ್ದಾರೆ. ಕೆಸಿ ಜನರಲ್ ಆಸ್ಪತ್ರೆಗೆ ಹೋದ್ರು ಕೂಡ ಅಲ್ಲೂ ಕೂಡ ಕ್ಯಾರೆ ಮಾಡಿಲ್ಲ ಅಲ್ಲಿನ ಸಿಬ್ಬಂದಿ. ಕೊನೆಗೂ ಆ ಬಿನ್ನಿಪೇಟೆಯ ವೃದ್ಧೆ ಬದುಕಲಿಲ್ಲ. ಬೆಂಗಳೂರಲ್ಲಿ ರಿಪೀಟೆಡ್ಲಿ ಇಂಥ ಕೇಸಸ್ ರಿಪೋರ್ಟ್ ಆಗ್ತಾ ಇದೆ. ಮೊನ್ನೆಯಿಂದ ನಾವು ನೋಡ್ತಾ ಇದೀವಿ. 18-19 ಆಸ್ಪತ್ರೆ ಸುತ್ತೋರು ಎಕ್ಸಾಂಪಲ್ ಇದೆ. ಇನ್ನೊಂದ್ ಕಡೆ ನಾವು ನೋಡಿದ್ವಿ 7-8 ಆಸ್ಪತ್ರೆ ಸುತ್ತಾಡಿದಂತ ಉದಾಹರಣೆ ಇದೆ. ಇಲ್ಲೂ ಕೂಡ ಹಂಗೆ ಆಗಿದೆ. ಮಹಿಳೆ ಹೋಗಿದ್ದಾರೆ, ಆದ್ರೆ ಚಿಕಿತ್ಸೆ ಅವರಿಗೆ ಸಿಕ್ಕಿಲ್ಲ. ಎಲ್ಲಿ ಹೋದ್ರು ಚಿಕಿತ್ಸೆ ಮಾತ್ರ ಕೊಟ್ಟಿಲ್ವಂತೆ. ಗಂಭೀರವಾದಂತ ಆರೋಪ. ಸರ್ಕಾರ ಈ ಬಗ್ಗೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕಾಗತ್ತೆ. ಖಾಸಗಿ ಆಸ್ಪತ್ರೆಯವರು ಇನ್ನೂ ನೆಪ ಹೇಳ್ತಾ ಇದ್ದಾರೆ, ಬೆಡ್ ಖಾಲಿ ಇಲ್ಲ, ವೆಂಟಿಲೇಟರ್ ವ್ಯವಸ್ಥೆ ಇಲ್ಲ, ನಮ್ಗೆ ಬೇಕಾದಂತ ಎಕ್ವಿಪ್ಮೆಂಟ್ ಇಲ್ಲ ಕೋವಿಡ್-19 ಪೇಷಂಟ್ಗಳಿಗೆ ಕೊಡೋದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮೀಟಿಂಗ್ ಅಲ್ಲಿ ಒಪ್ಕೊಂಡು ಬಂದಿದ್ದಾರೆ ಮೊನ್ನೆ. ಸೊ ಇಷ್ಟಾದ್ರೂ ಕೂಡ ಖಾಸಗಿ ಆಸ್ಪತ್ರೆಯವರಿಗೆ ಹಂಗಾದ್ರೆ ಬುದ್ಧಿ ಬಂದಿಲ್ವಾ? ಜನ ಯಾವ ತರ ನರಳಿ ಸಾಯ್ತಾ ಇದ್ದಾರೆ ಅನ್ನೋದನ್ನ ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ದೀವಿ. ಚಿಕಿತ್ಸೆ ಕೊಡಿ ಅಂತ ಆಸ್ಪತ್ರೆಗೆ ಹೋದ್ರೂ ಕೂಡ ಅಲ್ಲಿಂದ ಬೇರೆ ಆಸ್ಪತ್ರೆಗೆ ಕಳಿಸ್ತಾರೆ ಹೊರತು ಅವ್ರ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ.
ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್. ಬೆಂಗಳೂರಲ್ಲಂತೂ ರಿಪೀಟೆಡ್ಲಿ ಇಂಥ ಕೇಸಸ್ ಆಗ್ತಾ ಇದೆ. ಪರಿಣಾಮ ನಾವು ನೋಡ್ತಾ ಇದೀವಿ. ದಿನ ಕಳೆದಂತೆ ಸಾವು ನೋವು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಈಗ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಈಗ ಅವರೇನು ಸಜೆಸ್ಟ್ ಮಾಡೋದು ಬೇಕಾಗಿಲ್ಲ. ಈಗ ಪೇಷಂಟ್ ಕಡೆಯವ್ರಿಗೆ ಗೊತ್ತಿರುತ್ತೆ ಯಾವ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸಬೇಕು, ಎಲ್ಲಿ ಬೆಡ್ ಅವೈಲಬಿಲಿಟಿ ಇದೆ, ಏನು ಎತ್ತ, ಎಲ್ಲಿ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೆಲ್ಲ ಗೊತ್ತಿರುತ್ತೆ. ಸೊ ಬಟ್ ಇಲ್ಲೇನ್ ಮಾಡ್ತಾರೆ ಆಸ್ಪತ್ರೆಯವ್ರು ಅಂತಂದ್ರೆ, ಈಗ ಅವ್ರು ಹೇಳೋದು ಬೇರೆ ಆಸ್ಪತ್ರೆ ರೆಫರ್ ಮಾಡ್ತಾರೆ ಹೊರತು ನಮ್ಮಲ್ಲಿ ಬೆಡ್ ಖಾಲಿ ಇಲ್ಲ ಅಥವಾ ನಮಗೆ ಬೇಕಾದಂತ ಎಕ್ವಿಪ್ಮೆಂಟ್ ಇಲ್ಲ ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ. ಮೋರೋವರ್ ಈಗ ವೆಂಟಿಲೇಟರ್ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಬೆಡ್ ಖಾಲಿ ಇಲ್ಲ ಅಂತ ಹೇಳ್ತಾರೆ. ಸೊ ಹಿಂಗಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈಗ ನೋಡಿ, ದಿನ ಕಳೆದಂತೆ ಬೆಂಗಳೂರಲ್ಲಿ ಇಂಥ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಉಸಿರಾಟ ಸಮಸ್ಯೆ ಆಗ್ತಿದೆ ಅಂತ ಆಸ್ಪತ್ರೆಗೆ ಹೋಗ್ಬಿಟ್ರೆ ಸೊ ಆಸ್ಪತ್ರೆಯವರು ಬೇರೆ ಆಸ್ಪತ್ರೆ ಅಂತ ಸುತ್ತಿಸ್ತಾರೆ ಹೊರತು ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಇಲ್ಲಿ ಕೇಸ್ ಏನಾಗಿದೆ, 13 ಆಸ್ಪತ್ರೆ ಸುತ್ತ ಬಂದ್ರು ಕೂಡ ಪಾಪ ಈ ಮಹಿಳೆಗೆ ಚಿಕಿತ್ಸೆನ ಯಾರೂ ಕೊಟ್ಟಿಲ್ಲ. ಅದರಲ್ಲೂ ಈ ಗವರ್ಮೆಂಟ್ ಹಾಸ್ಪಿಟಲ್ಗೂ ಕೂಡ ಇವ್ರು ಹೋಗಿದ್ದಾರೆ. ಈ 13 ಆಸ್ಪತ್ರೆ ಅಲ್ದಾಡಿದ್ರಲ್ಲ ಆ ಟೈಮ್ನಲ್ಲಿ ಖಾಸಗಿ ಆಸ್ಪತ್ರೆಗೂ ಹೋಗಿದ್ದಾರೆ, ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗೂ ಕೂಡ ಹೋಗಿದ್ದಾರೆ. ಅಲ್ಲಿ ಸಿಬ್ಬಂದಿ ಕೇರ್ ಮಾಡಿಲ್ಲ. ಸೊ ಪರಿಣಾಮ ಏನಾಗಿದೆ, ಚಿಕಿತ್ಸೆ ಅವರಿಗೆ ಸರಿಯಾದ ಟೈಮಿಗೆ ಸಿಕ್ಕಿಲ್ಲ. ಆನ್ ಟೈಮಿಗೆ ಚಿಕಿತ್ಸೆ ಸಿಗದೆ ಇರೋದ್ರಿಂದ ಆ ಮಹಿಳೆ ಮೃತಪಟ್ಟಿದ್ದಾರೆ. ಬೆಡ್ ಇಲ್ಲ, ಏನೂ ಆಗಿಲ್ಲ ಅಂತ ಹೇಳ್ತಾರೆ. ಬಟ್ ಸಮಸ್ಯೆ ಏನಾಗ್ತಿದೆ ಅನ್ನೋದು ರೋಗಿ ಗೊತ್ತಾಗಿರುತ್ತೆ, ಅವ್ರ ಸಂಬಂಧಿಕರಿಗೆ ಗೊತ್ತಾಗಿರುತ್ತೆ. ಆದ್ರೆ ಈ ಸಿಬ್ಬಂದಿ ಈ ತರ ನೆಗ್ಲೆಕ್ಟ್ ಮಾಡಿದ್ರೆ ಇನ್ನೆಷ್ಟು ಪ್ರಾಣ ಹೋಗುತ್ತೆ. ಸರ್ಕಾರ ಈ ಬಗ್ಗೆ ತುರ್ತಾಗಿ ಒಂದು ಕ್ರಮ ಕೈಗೊಳ್ಳಬೇಕಾಗುತ್ತೆ. ಇದೇ ವಿಚಾರವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಲೈನ್ ಅಲ್ಲಿ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಜಾಯಿನ್ ಆಗಿದ್ದಾರೆ. ಥಾಮಸ್, ಬೆಂಗಳೂರಲ್ಲಂತೂ ರಿಪೀಟೆಡ್ಲಿ ಈ ತರ ಕೇಸಸ್ ನಾವು ದಿನ ಕಳೆದಂತೆ ನೋಡ್ತಾ ಇದೀವಿ. ಈಗ ಅವರು ನಮಗೆ ಸಜೆಸ್ಟ್ ಮಾಡೋದು ಬೇಕಾಗಿಲ್ಲ, ಟ್ರೀಟ್ಮೆಂಟ್ ಅಲ್ಲಿ ಕೊಡ್ತಾರಾ ಇಲ್ವೋ ಅದು ಇಂಪಾರ್ಟೆಂಟ್. ಏನ್ ಸಮಸ್ಯೆ ಆಗ್ತಿದೆಯಂತೆ ಈಗ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಸುತ್ತಿಸ್ತಾ ಇದಾರಲ್ಲ ಹಿಂಗೆ? ಥಾಮಸ್, ನಿಮ್ ವಾಯ್ಸ್ ಕರೆಕ್ಟ್ ರೀಚ್ ಆಗ್ತಾ ಇಲ್ಲ, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಈಗ ಬೆಡ್ ಇಲ್ಲ, ಎಮರ್ಜೆನ್ಸಿ ಇದೆ ಕೊಡಿ ಅಂತ ಹೇಳಿದ್ರು ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. 13 ಆಸ್ಪತ್ರೆ, ಒಂದೆರಡು ಆಸ್ಪತ್ರೆ ಅಲ್ಲ, ಈ ಮಹಿಳೆ ಮತ್ತೆ ಮಹಿಳೆ ಸಂಬಂಧಿಕರು ಅಲ್ದಾಡಿರೋದು ಆಂಬ್ಯುಲೆನ್ಸ್ ನಲ್ಲಿ ಅವ್ರನ್ನ ಹಿಡ್ಕೊಂಡು 13 ಆಸ್ಪತ್ರೆ ಅಲ್ದಾಡಿದ್ರು ಕೂಡ ಮಾನವೀಯತೆ ಇಲ್ವಾ? ಹಂಗಾದ್ರೆ ಖಾಸಗಿ ಆಸ್ಪತ್ರೆಯವ್ರಿಗೂ ಮಾನವೀಯತೆ ಇಲ್ಲ, ಆಚೆ ಸರ್ಕಾರಿ ಆಸ್ಪತ್ರೆಯವ್ರಿಗೂ ಮಾನವೀಯತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಬೆಂಗಳೂರಲ್ಲಿ ನಾವು ದಿನ ಕಳೆದಂತೆ ಕೆಲವೊಂದು ಕೇಸಸ್ ಅನ್ನ ನೋಡಿದಾಗ, ಸೊ ನಿನ್ನೆ ಎಲ್ಲ ನೋಡ್ತಾ ಇದ್ವಿ, ಆ ಹನುಮಂತ ನಗರದ ಕೇಸ್ ನೋಡಿದ್ವಿ. ಆ ಮೃತದೇಹವನ್ನ ಮನೆಯಿಂದ ಹೊರಗಡೆ ಪಾಪ ರೋಡಲ್ಲಿ ಇಟ್ಟು ವೇಟ್ ಮಾಡಿದ್ದಾರೆ. 3-4 ಗಂಟೆ ಆಂಬ್ಯುಲೆನ್ಸ್ಗೋಸ್ಕರ ವೇಟ್ ಮಾಡಿದ್ರು ಕೂಡ ಬಂದಿರಲಿಲ್ಲ. ಅಲ್ಲಿ ಮಳೆನೂ ಬಂತು, ಸಾಕಷ್ಟು ಸಮಸ್ಯೆ ಆಯ್ತು. ಸ್ಥಳೀಯರೆಲ್ಲ ಆತಂಕಗೊಂಡಿದ್ರು, ಯಾಕಂದ್ರೆ ಆ ವ್ಯಕ್ತಿಗೆ ಆಲ್ರೆಡಿ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿತ್ತು. ಬಟ್ ಇಲ್ಲಿ ನೋಡಿ, ಉಸಿರಾಟ ಸಮಸ್ಯೆ ಇದೆ ಅಂತ ಆಸ್ಪತ್ರೆಗೆ ಹೋದ್ರು ಕೂಡ, ಅವರೇ ಹೋದ್ರು ಕೂಡ ಆಸ್ಪತ್ರೆ ಒಳಗೆ ಸೇರಿಸ್ಕೊಳ್ತಿಲ್ಲ, ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಸೊ ಈ ತರ ಈ ರೆಸ್ಪಿರೇಟರಿ ಪ್ರಾಬ್ಲಮ್ ಆದಾಗ ಇಮಿಡಿಯೇಟ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ಬೇಕಾಗಿರುತ್ತೆ. ಸೊ ಇಂಥ ಟೈಮ್ನಲ್ಲಿ ಇವ್ರು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತ ಇಂಥ ಸಾವು ಇನ್ನಷ್ಟು ಆಗುತ್ತೆ. ಆದಷ್ಟು ಬೇಗ ಖಾಸಗಿ ಆಸ್ಪತ್ರೆಯವರು ಎಚ್ಚೆತ್ಕೊಳ್ಬೇಕು. ಸರ್ಕಾರ ಮೊನ್ನೆ ಏನೋ ಮೀಟಿಂಗ್ ಎಲ್ಲ ಮಾಡಿ ಅವ್ರಿಗೆ ಡೆಡ್ ಲೈನ್ ಎಲ್ಲ ಕೊಟ್ಟು, ಸೊ ಈಗ ನಮ್ಗೆ ಇಂತಿಷ್ಟು ಬೆಡ್ ಬೇಕು ಅಂತೆಲ್ಲ ಹೇಳಿದ್ದೆಲ್ಲ ಆಗಿದೆ, ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕು ಅಂತ. ಇಷ್ಟಾದ್ರೂ ಕೂಡ ಖಾಸಗಿಯವರು ತುಂಬಾ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ COVID-19 ಇದೆ ಅಂತ ಗೊತ್ತಾದ್ರೆ, ಕೆಲವೊಂದು ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾದ್ರೆ, ಫಸ್ಟ್ ಆಫ್ ಆಲ್ ಅಲ್ಲಿ ಟೆಸ್ಟೇ ಮಾಡಿರಲ್ಲ, ಬಟ್ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾದ ತಕ್ಷಣ ಅಂತವ್ರನ್ನ ಆಸ್ಪತ್ರೆಗೆ ಸೇರಿಸ್ಕೊಳ್ತಾನೆ ಇಲ್ಲ. ನೀವು ಬೇರೆ ಆಸ್ಪತ್ರೆಗೆ ಹೋಗಿ ಅಂತ ಕಳಿಸ್ತಾ ಇದ್ದಾರೆ. ಎಮರ್ಜೆನ್ಸಿ ಟೈಮ್ನಲ್ಲೂ ಹಿಂಗ್ ಮಾಡ್ಬಿಟ್ರೆ ತುಂಬಾ ಸಮಸ್ಯೆ ಆಗುತ್ತೆ. ಸೊ ಈಗ ಪ್ರಾಣ ಹೋಗಿದೆಯಲ್ಲ, ಸೊ ಈ ಪ್ರಾಣ ತಂದು ಕೊಡಕ್ಕಾಗುತ್ತಾ ಖಾಸಗಿ ಆಸ್ಪತ್ರೆಯವ್ರ ಹತ್ರ? ಖಂಡಿತ ಇಲ್ಲ. ಅಟ್ಲೀಸ್ಟ್ ನೀವು ಟ್ರೈ ಮಾಡಿದ್ರೆ ಈ ಮಹಿಳೆ ಇವತ್ತು ಬದುಕ್ತಿದ್ರೋ ಏನೋ. ಸೊ ಎಮರ್ಜೆನ್ಸಿ ಟೈಮ್ನಲ್ಲಿ ನೀವು ಈ ತರ ಚಿಕಿತ್ಸೆ ಕೊಡ್ಲಿಲ್ಲ ಅಂದ್ರೆ ಸಾಕಷ್ಟು ಸಮಸ್ಯೆ ಆಗುತ್ತೆ. ಕೊಡ್ತಾರೆ, ಏನು ಸಾಯ್ಬೇಕಷ್ಟೇ.